ಈ ಕ್ರಾಂತಿಕಾರಕ ಹೆಜ್ಜೆಗಳನ್ನ ಇಡೋದಕ್ಕೆ ಮನಸ್ಸು ಮಾಡುವಂಥದ್ದು ಅಥವಾ ಕ್ರಾಂತಿಕಾರಕ ಹೆಜ್ಜೆಗಳನ್ನ ಬರಹದ ಮೂಲಕ ಮೊದಲು ತಂದವರು ನನ್ನ ಓದಿನ ಅರಿವಿಗೆ ತಿಳಿದ ಹಾಗೆ ಗೊರೂರಲ್ಲೇ ಮೊದಲು ಅಂತ ಅನ್ಕೊಳ್ತೀನಿ. ವೇದಿಕೆಯನ್ನು ಅಲಂಕರಿಸಿರುವ ಗೌರವಾನ್ವಿತರೆ, ಆತ್ಮೀಯ ಸಹೃದಯರೇ, ಸಾಹಿತ್ಯಾಸಕ್ತರೆ ಹಾಗೂ ಮಾಧ್ಯಮ ಮಿತ್ರರೇ, ಮೊದಲಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಇವತ್ತು ಗೊರೂರು ರಾಮಸ್ವಾಮಿ ಅಯ್ಯಂಗಾರವರ ಸಂಸ್ಮರಣಾ ದಿನ ಹಾಗೂ ಗೊರೂರು ಪ್ರಶಸ್ತಿ ಪ್ರದಾನ ಅನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಅದು ಅರ್ಥಪೂರ್ಣವಾದ ಆಚರಣೆಯೂ ಹೌದು, ಜೊತೆಗೆ ಹೆಮ್ಮೆಯ ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಕೊಟ್ಟಿರುವಂತಹ ವಿಷಯ ಗೊರೂರು ರಾಮಸ್ವಾಮಿ ಅಯ್ಯಂಗಾರವರ ಬದುಕು ಬರಹದ ಬಗ್ಗೆ ಮಾತನಾಡಬೇಕು ಅಂತ. ಇಲ್ಲಿ ಗೊರೂರು ಅವರ ಬದುಕಿನ ಬಗ್ಗೆ ಈಗಾಗಲೇ ಸರ್ ಮಾತಾಡಿದರೆ, ಮ್ಯಾಮ್ ಕೂಡ ಮಾತಾಡಿದ್ದಾರೆ. ಬಹಳಷ್ಟು ಜನ ಇಲ್ಲಿ ಅವರ ಒಡನಾಟದಲ್ಲಿ ಇದ್ದಂಥವ್ರು ಈಗಾಗಲೇ ತಿಳ್ಕೊಂಡಿರೋ ಕಾರಣಕ್ಕೆ ಚರ್ವಣ ಆಗೋದು ಬೇಡ ಅಂತ ನೇರವಾಗಿ ಅವರ ಬರಹದ ಬಗ್ಗೆ ಮಾತನಾಡೋದಕ್ಕೆ ಹೋಗ್ತೀನಿ. ಗೊರೂರು ಅವರು ಬದುಕು ಬರಹದ ಮೂಲಕ ಕನ್ನಡಿಗರ ಮನಸ್ಸನ್ನ ತಲುಪದಂಥವ್ರು, ಸಹಜ ವ್ಯಕ್ತಿತ್ವದಿಂದ ಸಾಮಾನ್ಯರ ಹಾಗೆ ಬದುಕಿ ಬಾಳಿದಂಥವ್ರು, ಸಾಂಸ್ಕೃತಿಕ ಹಿರಿಮೆಯನ್ನ ಬರಹದ ಮೂಲಕ ಬಿತ್ತಿದಂಥವರು. ಅಷ್ಟೇ ಅಲ್ಲದೆ ದೇಶ ಪ್ರೇಮದ ಚಿಲುಮೆ, ಸ್ವಾತಂತ್ರ್ಯ ಹೋರಾಟಗಾರರು, ಅಪ್ಪಟ ಗಾಂಧಿವಾದಿ, ಗಾಂಧಿ ತತ್ವಗಳನ್ನು ಮೈಗೂಡಿಸ್ಕೊಂಡು ಮಾನವ ಸಂಬಂಧಗಳನ್ನು ಪರಿಚಯಿಸಿದಂತಹ ಮಹಾನ್ ಚೇತನ ಅಂತ ಹೇಳಿದ್ರೆ ಬಹುಶಃ ಅತಿಶಯೋಕ್ತಿ ಆಗಲಾರದು. ಇಲ್ಲಿ ಗೊರೂರು ಅವರು ಕತೆ, ಕಾದಂಬರಿ, ಲಲಿತ ಪ್ರಬಂಧ, ಆತ್ಮಕಥೆ, ಪ್ರವಾಸ ಸಾಹಿತ್ಯ, ಅನುವಾದ ಸಾಹಿತ್ಯ, ಹೀಗೆ ಜಾನಪದ ಮೊದಲಾದ ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿಯನ್ನ ಮಾಡಿದ್ರು ಸಹ ಅವ್ರಿಗೆ ಹೆಸರನ್ನು ತಂದುಕೊಟ್ಟಿದ್ದು ಲಲಿತ ಪ್ರಬಂಧ ಸಾಹಿತ್ಯ ಪ್ರಕಾರ. ಆ ಲಲಿತ ಪ್ರಬಂಧ ಸಾಹಿತ್ಯದ ಪ್ರಕಾರದ ಮುಖಾಂತರವೇ ಅವರನ್ನು ನಾವು ಹಾಸ್ಯ ಬರಹಗಾರರು, ಕನ್ನಡ ಸಾಹಿತ್ಯಕ್ಕೆ ಕಚಗುಳಿ ಇಟ್ಟಂಥವರು, ಭಾಷೆಗೆ ಕಚಗುಳಿ ಇಟ್ಟಂಥವರು ಅಂತೆಲ್ಲ ನಾವು ಗುರುತಿಸ್ಕೊಂಡಿರುವಂಥದ್ದು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಹಳ್ಳಿಯ ಚಿತ್ರಗಳು ಎಂಬ ಲಲಿತ ಪ್ರಬಂಧದ ಮೂಲಕ ಸಾಹಿತ್ಯ ರಚನೆಯನ್ನ ಮೊದಲು ಆರಂಭ ಮಾಡ್ತಾರೆ. ಆದ್ರೆ ಅದಕ್ಕೂ ಹಿಂದೆ ಅವರು ಬರವಣಿಗೆಯನ್ನ ಶಾಲೆಯಲ್ಲಿ ಓದುವಾಗಲೇ ಮಾಡಿರ್ತಾರೆ. ಶಾಲಾ ದಿನಗಳಲ್ಲಿ ಅವರು ಲೇಖನಗಳನ್ನ ಬರಿತಾ ಇದ್ರು. ಅಂದ್ರೆ ನಿರುದ್ಯೋಗ ಬಕಾಸುರನಿಗೆ ಖಾದಿಯೇ ಬಲ ಭೀಮ ಅನ್ನುವಂತಹ ಲೇಖನವನ್ನ ಮೊದಲು ಬರೆದಿದ್ರು. ಆ ಲೇಖನ ಅವತ್ತು ಸಾಧ್ವಿ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ಅದಾದ ನಂತರ ಭಾರತ ಒಂದು ಜನಾಂಗವೇ ಎನ್ನುವಂತಹ ಲೇಖನವನ್ನ ಸೀತಾಪತಿ ಎನ್ನುವಂತಹ ಹೆಸರಿನಲ್ಲಿ, ಅಂದ್ರೆ ಕಾವ್ಯನಾಮವನ್ನಾಗಿಟ್ಕೊಂಡು ಅದನ್ನ ಪ್ರಕಟ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಆಲೂರು ವೆಂಕಟರಾಯರು ಅದನ್ನ ಸೀತಾ ತನಯ ಅಂತ ಬದಲಿಸಿ, ಸೀತಾಪತಿ ಅನ್ನೋದನ್ನ ತೆಗೆದಾಕಿ ಸೀತಾ ತನಯ ಅಂತ ಬದಲಿಸಿ ಪ್ರಕಟ ಮಾಡ್ತಾರೆ. ಜೊತೆಗೆ ಒಂದು ಸಲಹೆಯನ್ನು ಸಹ ಕೊಡ್ತಾರೆ, ನೀನು ತಮ್ಮ ಹೆಸರಲ್ಲೇ ಅಂದ್ರೆ ಸ್ವನಾಮದಲ್ಲೇ ಸಾಹಿತ್ಯವನ್ನ ರಚನೆ ಮಾಡಿದ್ರೆ ಒಳಿತು ಅಂತ. ಅದರ ನಂತರದ ದಿನಗಳಲ್ಲಿ ಗೊರೂರು ಅವರು GK ರಾಮಸ್ವಾಮಿ ಅನ್ನೋ ಹೆಸರಿನ ಮೂಲಕ ಲೇಖನಗಳನ್ನ ಬರೀತಾರೆ, ಅನುವಾದಗಳನ್ನ ಮಾಡ್ತಾರೆ. ಜೊತೆಗೆ ಅನೇಕ ಕವನ ಕವಿತೆಗಳನ್ನ ಬರೆದ್ರು. ಆದ್ರೆ ಯಾಕೋ ಕವನ ಕವಿತೆಗಳು ಯಾವುದು ಸಹ ಮುದ್ರಿತ ರೂಪದಲ್ಲಿ ನಮ್ಗೆ ಇನ್ನೂ ದೊರಕಿಲ್ಲ. ಅದನ್ನ ಮ್ಯಾಮ್ ಜೊತೆ ಕೂಡ ಮಾತಾಡಿದೆ, ಅದ್ರ ಬಗ್ಗೆ ಏನಾದ್ರು ಗಮನ ವಹಿಸಿ ಎಲ್ಲಾದ್ರೂ ಸಿಕ್ಕಿದ್ರೆ ಅಥವಾ ಅವ್ರ ಹತ್ರ ಯಾವ್ದಾದ್ರು ಹಳೆಯದೇನಾದ್ರು ಇದ್ರೆ ಬರವಣಿಗೆಗಳಿದ್ರೆ ಪ್ರಕಟ ಮಾಡೋದಕ್ಕೆ ಮನಸ್ಸು ಮಾಡ್ಲಿ ಅಂತ. ನೋಡೋಣ ಮುಂದಿನ ದಿನಗಳಲ್ಲಿ ಅದು ಸಾಧ್ಯ ಆದ್ರೂ ಆಗಬಹುದು. ಜೊತೆಗೆ ಗೊರೂರು ಅವರು ಈಗಾಗಲೇ ಹೇಳಿದಾಗೆ 4 ಕಾದಂಬರಿಗಳನ್ನ ಬರೆದಿದ್ರು. ಅದರಲ್ಲಿ ಒಂದು ಹೇಮಾವತಿ ಅನ್ನುವಂಥ ಕಾದಂಬರಿ ಸಿನಿಮಾ ಕೂಡ ಆಗಿತ್ತು. ಅದು ಗಾಂಧೀಜಿಯವರ ಹರಿಜನೋದ್ಧಾರ ಪರಿಕಲ್ಪನೆಯನ್ನ ಬಿತ್ತರಿಸುವಂತಹ ಕಾದಂಬರಿ ಹೇಮಾವತಿ ಅನ್ನುವಂಥದ್ದು. ಆ ಹೇಮಾವತಿ ಕಾದಂಬರಿ ಕೊನೆಗೆ ಸಾಮರಸ್ಯದ ಮೂಲಕ ಅಂತ್ಯಗೊಳ್ಳುತ್ತಾದ್ರು ಅಲ್ಲಿ ಹೇಮಾವತಿಯಲ್ಲೊಂದು ಹೆಣ್ಣಿನ ಬದುಕಿನ ವ್ಯಥೆಯನ್ನ ಹೇಳ್ತಾ ಇದ್ರು. ಮತ್ತೊಂದ್ ಕಡೆ ಹೇಮಾವತಿ ನದಿ, ಅವರ ಜೀವನಾಡಿಯಾಗಿರುವಂತ ಹೇಮಾವತಿ ನದಿಯನ್ನ ತುಂಬಾ ಸೊಗಸಾಗಿ ಕಾದಂಬರಿಯಲ್ಲಿ ಕಟ್ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ವೈಯಾರಿ, ಶಿವರಾತ್ರಿ, ಗೋಪುರದ ಬಾಗಿಲು ಮೊದಲಾದ 8 ಕಥೆಗಳನ್ನ ರಚನೆ ಮಾಡಿದ್ದಾರೆ. ಈ ಎಲ್ಲಾ ಕಥೆಗಳಲ್ಲೂ ಕಾದಂಬರಿಗಳಲ್ಲೂ ನಾವು ಹೆಚ್ಚಾಗಿ ನೋಡುವಂಥದ್ದು ಗಾಂಧೀಜಿಯವರ ತತ್ವಗಳನ್ನ. ಅದಲ್ಲದೆ ಗೊರೂರು ಅವರು 9 ಲಲಿತ ಪ್ರಬಂಧಗಳನ್ನ, 22 ಅನುವಾದ ಸಾಹಿತ್ಯವನ್ನ, 3 ವಿಮರ್ಶಾ ಕೃತಿಗಳನ್ನ, 3 ಜನಪದ ಕೃತಿಗಳನ್ನ, ಹೀಗೆ ಹಲವಾರು ಪ್ರಕಾರಗಳಲ್ಲಿ ಸಾಹಿತ್ಯವನ್ನ ರಚನೆ ಮಾಡಿದ್ರು. ನಾನು ಯಾಕೆ ಮತ್ತೆ ಮತ್ತೆ ಲಲಿತ ಪ್ರಬಂಧ ಪ್ರಕಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ, ನಾನು ಸತತ 5 ವರ್ಷಗಳ ಕಾಲ ಗೊರೂರು ಮತ್ತು ಪೂತಿನವರ ಲಲಿತ ಪ್ರಬಂಧಗಳನ್ನ ಅಧ್ಯಯನ ಮಾಡಿ ಸಂಶೋಧನಾ ಮಹಾಪ್ರಬಂಧವನ್ನ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಾದರ ಪಡಿಸಿರೋದ್ರಿಂದ ನಾನು ಲಲಿತ ಪ್ರಬಂಧವನ್ನೇ ಮುಖ್ಯವಾಗಿ ಇಟ್ಕೊಂಡು ಅದರಲ್ಲಿ ಇರುವಂತಹ ವೈಶಿಷ್ಟ್ಯತೆಯನ್ನ, ಅದರಲ್ಲಿ ಇರುವಂತಹ ಗಾಂಧೀಜಿ ತತ್ವಗಳನ್ನ, ಅದರಲ್ಲಿ ಇರುವಂತಹ ವೈಚಾರಿಕತೆಯನ್ನ,
ಅದರಲ್ಲಿರುವಂತಹ ಗಾಂಧಿ ಗೊರೂರರ ಈ ಮತ್ತೇನು ಅಭಿಲಾಷೆಗಳಿತ್ತು, ಸಮಾಜಕ್ಕೆ ಒಳಿತನ್ನು ಮಾಡುವಂತಹ ಮನಸ್ಸು ಅವ್ರಿಗೆ ಹೇಗಿತ್ತು, ಆ ಬರಹದ ಮೂಲಕ ಅದು ಹೇಗೆ ಅಭಿವ್ಯಕ್ತಗೊಳ್ತು ಅನ್ನೋದನ್ನ ಮಾತ್ರ ಇಲ್ಲಿ ಕೆಲವೇ ನಿಮಿಷಗಳು ಕೊಟ್ಟಿರೋದ ಕಾರಣಕ್ಕೆ ನಾನು ಸ್ವಲ್ಪವನ್ನೇ ಹೇಳೋ ಪ್ರಯತ್ನವನ್ನ ಆದಷ್ಟು ಮಾಡ್ತೀನಿ. ಗೊರೂರು ಅವರು ಅಪ್ಪಟ ಗಾಂಧಿ ಅನುಯಾಯಿ ಆಗಿದ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಗಾಂಧಿ ತತ್ವಗಳು ಹೇಗೆ ಪ್ರಪಂಚದಲ್ಲಿ ಹೊಸ ಆಯಾಮಗಳೊಂದಿಗೆ ಬೆಳಕನ್ನ ಚೆಲ್ತಾ ಇತ್ತು ಅಂತ ನೋಡೋದಾದ್ರೆ ಅಲ್ಲಿ ಹರಿಜನೋದ್ಧಾರ, ಸಾಮರಸ್ಯ, ಸಮಾನತೆ, ಗ್ರಾಮ ಜೀವನ ಇದೆಲ್ಲವೂ ಅವರ ಇಡೀ ಸಮಗ್ರ ಬರಹದಲ್ಲಿ ಇದೆ. ಅದರಲ್ಲಿ ವಿಶೇಷವಾಗಿ ಲಲಿತ ಪ್ರಬಂಧಗಳಲ್ಲಿ ಹಳ್ಳಿಯ ಚಿತ್ರಗಳು, ನಮ್ಮ ಊರಿನ ರಸಿಕರು, ಬೈಲಹಳ್ಳಿ ಸರ್ವೆ, ಹೀಗೆ ಎಲ್ಲ ಉಳಿದಂತೆ 9 ಪ್ರಬಂಧಗಳಲ್ಲಿಯೂ ಸಹ ಅದು ಇದೆ ಅಂತ ಹೇಳ್ಬಹುದು. ಅದರಲ್ಲಿ ನಾನು ಹರಿಜನೋದ್ಧಾರದ ಬಗ್ಗೆ ಈಗಾಗಲೇ ಹೇಮಾವತಿ ಕಾದಂಬರಿಯನ್ನ ನೋಡಿದ ಹಾಗೆ ಸಾಮರಸ್ಯದ ಬಗ್ಗೆ ಭೂತೈ ನಮಗ ಅಯ್ಯು ಕಥೆಯನ್ನ ನಾವು ಗಮನಿಸಬಹುದು. ಅದು ಅಷ್ಟೇ ಒಂದು ಸಾಮರಸ್ಯ ಅನ್ನುವಂಥದ್ದು ಆ ಗುಳ್ಳ ಮತ್ತೆ ಅಯ್ಯೋ 2 ಪಾತ್ರಗಳನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಸೊಗಸಾಗಿ ಕಥೆಯನ್ನ ಎಣ್ಕೊಂಡು ಬಂದಿದ್ದಾರೆ. ಜೊತೆಗೆ ದೇವರುಗಳ ಜೂಜು ಅನ್ನುವಂತಹ ಪ್ರಬಂಧದಲ್ಲಿ ಅರ್ಚಕ ಸಾತಾನಿ ಸೋಮಯ್ಯ ಅನ್ನುವಂತಹ ಒಂದು ಪಾತ್ರ ಬರುತ್ತೆ. ಆತನಿಗೂ ಅವರ ವೈದಿಕರಿಗೂ ಕಟ್ಟುಪಾಡುಗಳ ವಿಚಾರವಾಗಿ ಜಗಳ ಆದಂತಹ ಸಂದರ್ಭದಲ್ಲಿ ಅರ್ಚಕ ಒಂದು ಮಾತನ್ನ ಹೇಳ್ತಾನೆ, ನಾನು ಇದೇ ರೀತಿ ಜಗಳ ಆಗ್ತಾ ಇದೆ, ನನಗೆ ಈ ವೈದಿಕರ ಜೊತೆ ಹೆಣಗಾಡಿ ಸಾಕಾಗಿದೆ ನನಗೆ, ಹಾಗಾಗಿ ನಾಳೆಯಿಂದ ನಾನು ಗಾಂಧೀಜಿಯವರು ಹೇಳಿದ ಹಾಗೆ ಆದಿ ಕರ್ನಾಟಕರನ್ನ ದೇವಾಲಯಕ್ಕೆ ಸೇರಿಸ್ತೀನಿ ಎನ್ನುವಂತಹ ಮಾತನ್ನ ಹೇಳ್ತಾನೆ. ಈ ಧ್ವನಿ ಎತ್ತೋದು ಅಂದ್ರೆ ವೈದಿಕರು ಮಾತಿಗೆ ವಿರುದ್ಧವಾಗಿ ಅಂತ ಅಲ್ಲ, ದಲಿತರ ಪರ ಕಾಳಜಿ ಅನ್ನುವಂಥದ್ದು ಇಲ್ಲಿ ಗಾಂಧೀಜಿ ಚಿಂತನೆಯ ಮೂಲಕ ಬಂದಿದ್ರು ಸಹ ಇದೆಲ್ಲವೂ ಅರ್ಚಕ ಹೇಳುವ ಮಾತುಗಳೆಲ್ಲವೂ ಗೊರೂರರ ಮನಸ್ಸಿನಿಂದ ಬಂದಿರುವಂತಹ ಮಾತುಗಳು. ಅಂದ್ರೆ ದೇವಾಲಯ ಪ್ರವೇಶ ಅವತ್ತು ನಿಷಿದ್ಧ ಆಗಿತ್ತು, ಅಂದ್ರೆ ಅದನ್ನ ಅವತ್ತು ಸಾಹಿತ್ಯದ ಮೂಲಕ ಅವತ್ತೇ ಕರೆಯನ್ನ ಕೊಟ್ರು. ಇದೊಂದೇ ಕತೆ ಅಂತ ಪ್ರಬಂಧ ಅಂತ ಅಲ್ಲ, ಹೇಮಾವತಿ ಕಾದಂಬರಿಯಲ್ಲೂ ಅದೇ ಕತೆಗಳು ಮುಂದುವರ್ಕೊಂಡು ಹೋಗುತ್ತೆ. ಅದ್ರ ಜೊತೆಗೆ ದೇವರುಗಳು ಡೆಮೋಕ್ರಸಿ ಅನ್ನುವಂತಹ ಪ್ರಬಂಧದಲ್ಲಿ ಸಹ ಊರಲ್ಲಿ ರಥೋತ್ಸವ ನಡೀತಾ ಇರುವಂತಹ ರಥೋತ್ಸವ ನಡೆಯುವಂತಹ ಸಂದರ್ಭದಲ್ಲಿ ಓಲಗ ಊದವ್ರು ಏನ್ ಮಾಡ್ತಾರೆ, ಅವತ್ತು ಬಂದಿರೋದಿಲ್ಲ, ಗೈರಾಗಿರ್ತಾರೆ. ಅಲ್ಲಿ ಗುಂಡ ವೈದಿಕನಾದ್ರೂ ಸಹ ಬಹಳ ವೈಚಾರಿಕತೆಯಿಂದ ಇರುವಂತವನು. ಆತ ಹೋಗಿ ದಲಿತರನ್ನ ಕರ್ಕೊಂಡ್ ಬರ್ತಾನೆ ಓಲಗ ಊದಿಸ್ಬೇಕು ಅಂತ. ಆದ್ರೆ ಇಡೀ ವೈದಿಕರು ಅವತ್ತು ತಿರುಗಿ ಬೀಳ್ತಾರೆ. ಆದ್ರೆ ಗುಂಡ ಬಿಡೋದಿಲ್ಲ, ಅವ್ರ ಹತ್ರನೇ ಓಲಗವನ್ನ ಊದಿಸ್ತಾನೆ, ಅವ್ರ ಮುಖಾಂತರ ಉತ್ಸವನ್ನ ನಡೆಸ್ತಾನೆ. ಇದೆಲ್ಲವೂ ಸಹ ಈ ಕ್ರಾಂತಿಕಾರಕ ಹೆಜ್ಜೆಗಳನ್ನ ಇಡೋದಕ್ಕೆ ಮನಸ್ಸು ಮಾಡುವಂಥದ್ದು ಅಥವಾ ಕ್ರಾಂತಿಕಾರಕ ಹೆಜ್ಜೆಗಳನ್ನ ಬರಹದ ಮೂಲಕ ಮೊದಲು ತಂದವರು ನನ್ನ ಓದಿನ ಅರಿವಿಗೆ ತಿಳಿದ ಹಾಗೆ ಗೊರೂರಲ್ಲೇ ಮೊದಲು ಅಂತ ಅನ್ಕೊಳ್ತೀನಿ. ಇನ್ನು ನಮ್ಮ ಊರಿನ ರಸಿಕರು ಲಲಿತ ಪ್ರಬಂಧದಲ್ಲಿ ವೈದಿಕರು ಎಂಜಲಲ್ಲೇನ ಎತ್ತೋದಿಲ್ಲ, ಎತ್ತಿದ್ರೆ ಸಚೇಲ ಸ್ನಾನ ಮಾಡ್ಬೇಕಾಗುತ್ತೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಬಂದಾಗ ಶೀನಪ್ಪನ ಪಾತ್ರವನ್ನ ತರ್ತಾರೆ ಅಲ್ಲಿ ಗೊರೂರರು. ಆ ಪಾತ್ರದ ಮೂಲಕ ಶೀನಪ್ಪನೇ ತಾನೇ ಮುಂದಾಳತ್ವವನ್ನು ವಹಿಸ್ಕೊಂಡು ತಮ್ಮ ಮನೆಯ ಮುಂದೆ ಬಿದ್ದಿರುವಂತ ಎಂಜಲೆಲೆಗಳನ್ನ ತಾವೇ ಎತ್ತಿ ಬೆಂಕಿಯಲ್ಲಿ ಸುಟ್ಟಾಕ್ಬೇಕು ಅಂತ. ಕೊನೆಗೆ ಯಾರು ಒಪ್ಕೊಳ್ಳೋದಿಲ್ಲ ಅಂತ ತಾನೇ ಎಲ್ಲ ಇಡೀ ಊರಿನ ಅಥವಾ ವೈದಿಕರ ಬೀದಿಯ ಕಸಗಳನ್ನ ಗೂಡಿಸೋದಕ್ಕೆ ಮುಂದಾಗ್ತಾರೆ. ಸತ್ತ ಎಮ್ಮೆಯನ್ನ ಹೊರೋ ಕೆಲಸವನ್ನ ಮಾಡ್ತಾರೆ. ಇದೆಲ್ಲವೂ ಏನನ್ನ ಹೇಳುತ್ತೆ, ನಾವು ಇವತ್ತು ಸ್ವಚ್ಛ ಭಾರತ್ ಅಂತ ಹೇಳ್ತೀವಿ. ಈ ಪರಿಕಲ್ಪನೆಯನ್ನ ಗೊರೂರರು ಅಂದೇ 1930 ಹೊತ್ತಿಗೆ ನಮ್ಗೆ ಸಾಹಿತ್ಯದ ಮೂಲಕ ಬಿತ್ತರಿಸಿದ್ರು ಅಂತ. ಜೊತೆಗೆ ಸಾಮರಸ್ಯದ ಬಾಳ್ವೆ ಅಥವಾ ಸಾಮರಸ್ಯದ ಸಂದೇಶವನ್ನು ನಾವು ಗೊರೂರರ ಬರಹಗಳಲ್ಲಿ ಕಾಣಬೇಕು ಅಂತಂದ್ರೆ ಒಂದು 3 ಪಾತ್ರಗಳನ್ನ ಮಾತ್ರ ಉದಾಹರಣೆಗೆ ಹೇಳ್ತೀನಿ. ನಮ್ಮ ಊರಿನ ರಸಿಕರು ಪ್ರಬಂಧದಲ್ಲಿ ಬರುವಂತಹ ಶಾಲು ಸಾಬಿ ಪಾತ್ರ ಎಲ್ಲರಿಗೂ ಬಹಳ ಹಾಸ್ಯ ಅಂತ ಅನ್ಸುತ್ತೆ. ಶಾಲು ಸಾಬಿ ಯಾವಾಗ್ಲೂ ಶಾಲನ್ನು ಓದ್ಕೊಳ್ತಿದ್ದ, ಮಳೆ ಬರಲಿ ಬಿಸಿಲಿರ್ಲಿ ಏನೇ ಇದ್ರು. ಆದ್ರೆ ನಿಜವಾಗಿಯೂ ಊರಿನಲ್ಲಿ ಯಾವುದೇ ಉತ್ಸವ ನಡಿಬೇಕಾದ್ರೆ, ತೇರು ಜಾತ್ರೆ ನಡಿಬೇಕಾದ್ರೆ, ಹಬ್ಬ ಹರಿದಿನಗಳಲ್ಲಿ ಗಲಾಟೆ ಗದ್ದಲಗಳಾಗಬಾರ್ದು ಅಂದ್ರೆ ಅಲ್ಲಿ ಶಾಲು ಸಾಬಿ ಇರ್ಬೇಕಿತ್ತು. ಆತ ತಾನೊಬ್ಬ ಮುಸಲ್ಮಾನ ಅನ್ನೋದನ್ನು ಮರೆತು ಆತ ವೈದಿಕರ ಎಲ್ಲಾ ಆಚರಣೆಗಳಲ್ಲೂ ಭಾಗಿಯಾಗ್ತಾ ಇದ್ದ. ಅದಲ್ಲದೆ ಹುಸೇನ್ ಕೃಷ್ಣನ ಪಾತ್ರ, ಆತ ಕೃಷ್ಣನ ವೇಷವನ್ನ ಹಾಕೊಂಡು ಅಭಿನಯ ಮಾಡ್ತಾ ಇದ್ರು ಸಹ ಎಲ್ರು ಏನು ಹುಸೇನ್ ಕೃಷ್ಣನ ವಯಸ್ಸಾಗಿರುವಂತಹ ಅಜ್ಜಿಯರೆಲ್ಲ ಏನ್ ಮಾಡ್ತಿದ್ರು, ಕೃಷ್ಣ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಬಂದ ಅಂತ ಹುಸೇನ್ಗೆ ಎಲ್ಲರೂ ಕೈ ಮುಗಿತಾ ಇದ್ರು. ಹಾಗಾಗಿ ಅವನಿಗೆ ಹುಸೇನ್ ಕೃಷ್ಣ ಅಂತಾನೆ ಹೆಸರು. ಅದನ್ನ ಬಿಟ್ರೆ ಕನ್ನಡ ಮೌಲ್ವಿ, ಬಹುಶಃ ಕನ್ನಡ ಮೌಲ್ವಿ ಬಗ್ಗೆ ಎಲ್ಲರೂ ಓದಿರ್ತೀರಾ. ಅಂದ್ರೆ ಕನ್ನಡ ಮೌಲ್ವಿ, ಹುಸೇನ್ ಕೃಷ್ಣ ಮತ್ತೆ ಶಾಲು ಸಾಬಿ 3 ಪಾತ್ರಗಳು ಸಾಮರಸ್ಯದ ಪ್ರಾತಿನಿಧಿಕವಾಗಿ ಅಥವಾ ಸಾಂಕೇತಿಕವಾಗಿ 3 ಪಾತ್ರಗಳನ್ನ ನಾವು
ಹೆಸರಿಸಬಹುದು. ಅದಲ್ಲದೆ ಗೊರೂರರಿಗೆ ಮತ್ತೊಂದು ಪ್ರಿಯವಾಗಿರುವಂಥದ್ದು ಹೇಮಾವತಿ ನದಿ ಎಷ್ಟು ಮುಖ್ಯವೋ ಹಾಗೆ ಅವರಿಗೆ ಹಳ್ಳಿಯ ಬದುಕು ಕೂಡ ಅಷ್ಟೇ ಮುಖ್ಯ, ಅಷ್ಟೇ ಪ್ರಿಯ. ಹಳ್ಳಿಗಳಿಗೆ ಹಿಂತಿರುಗಿ ಎನ್ನುವಂತಹ ಗಾಂಧಿ ತತ್ವವನ್ನ ತಮ್ಮ ಪ್ರಬಂಧಗಳಲ್ಲಿಯೂ ತಮ್ಮ ಎಲ್ಲಾ ಪ್ರಕಾರಗಳಲ್ಲಿಯೂ ಅದನ್ನ ಬಿತ್ತರಿಸಿದರೆ. ಹಾಗೆ ಹಳ್ಳಿ ಜೀವನದಲ್ಲಿ ಅವ್ರಿಗೆ ಎಷ್ಟು ಅನುಕಂಪ, ವಾತ್ಸಲ್ಯ, ಕಾಳಜಿ ಇತ್ತು ಅನ್ನೋದಕ್ಕೆ ಅವರ ಪ್ರಬಂಧ ಸಂಕಲನಗಳಲ್ಲಿ ಪ್ರಬಂಧಗಳಿಗೆ ಇಟ್ಟಿರುವ ಶೀರ್ಷಿಕೆಗಳೇ ಸಾಕು. ಉದಾಹರಣೆಗೆ ನಮ್ಮ ಊರಿನ ರಸಿಕರು ಇರಬಹುದು, ಹಳ್ಳಿಯ ಚಿತ್ರಗಳು ಇರಬಹುದು, ಜಾತ್ರೆ ಇರಬಹುದು, ಬಿಂದಿಗಮ್ಮನ ಜಾತ್ರೆ ಪ್ರಬಂಧ, ಇದೆಲ್ಲವೂ ಜಾನಪದದ ವಿಶೇಷತೆಗಳನ್ನ ಪ್ರಬಂಧದೊಳಗೆ ಸುಮ್ಮನೆ ಬಲವಂತವಾಗಿ ತುರುಕಿದ್ದಲ್ಲ. ಅವರೊಂದು ಅನುಭವದಿಂದ ಬಂದಿರೋ ಕಾರಣಕ್ಕೆ ಅವ್ರಿಗೆ ಹಳ್ಳಿಯ ಬಗ್ಗೆ ಇದ್ದ ಒಲವು ಆ ಪ್ರಬಂಧ ಶೀರ್ಷಿಕೆಗಳ ಮೂಲಕವೇ ಅದನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ಅವರ ಜಾನಪದ ಜಗತ್ತು ಹೇಗಿತ್ತು ಅಂತ ಮಾತನಾಡೋದಾದ್ರೆ, ಜನಪದರ ಜೀವನ, ಅವರ ಆಚಾರ ವಿಚಾರ, ನಂಬಿಕೆ, ಜನಪದ ನ್ಯಾಯ ಪದ್ಧತಿ, ಜನಪದ ಗೀತೆಗಳು, ಲಾವಣಿ, ಕೋಲಾಟದ ಪದಗಳು, ಜಾತ್ರೆ, ತೇರು, ಇವುಗಳೆಲ್ಲದ್ರ ಬಗ್ಗೆ ಬೈಲಹಳ್ಳಿ ಸರ್ವೆ ಪ್ರಬಂಧ ಸಂಕಲನ ಇರಬಹುದು, ನಮ್ಮ ಊರಿನ ರಸಿಕರು ಲಲಿತ ಪ್ರಬಂಧ ಸಂಕಲನ ಇರಬಹುದು, ಗರುಡಗಂಬದ ದಾಸಯ್ಯ ಇರಬಹುದು. ಇದೆಲ್ಲ ಪ್ರಬಂಧಗಳಲ್ಲಿ ತುಂಬಾ ಸೊಗಸಾಗಿ ಚಿತ್ರಿಸಿದರೆ. ನಾನು ಇದೆಲ್ಲವನ್ನು ವಿವರವಾಗಿ ಹೇಳ್ಬೇಕಿತ್ತು, ಸಮಯ ಇಲ್ಲದ ಕಾರಣಕ್ಕೆ ಹಾಗೆ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ಗೊರೂರಿಗೆ ಜಾನಪದ ಅದ್ಮೇಲೆ ಇದ್ದಂತಹ ಒಲವು, ಅದಕ್ಕೆ ಬರೀ ಒಲವು ಅಷ್ಟೇ ಅಲ್ಲ, ಅದ್ರ ಹಿಂದೆ ಆ ಒಲವಿನ ಹಿಂದೆ ಅವರು ಪಟ್ಟಂತಹ ಪರಿಶ್ರಮ ಎಷ್ಟಿದೆ ಅನ್ನೋದನ್ನ ನಾವು ಪ್ರತಿ ಪುಟಗಳಲ್ಲಿ ಜಾನಪದ ಅಂಶಗಳನ್ನ ಗುರುತಿಸುವಾಗ ನಾವು ಗಮನಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಜನಪದದ ಬಗ್ಗೆ ಅವತ್ತು ಏನು ವಿಶೇಷ ಮನ್ನಣೆ ಇಲ್ಲದಂತಹ ಕಾಲದಲ್ಲಿ, ಸ್ವತಂತ್ರ ಪೂರ್ವದಲ್ಲಿ ಪ್ರತಿ ಮನೆಗಳಿಗೆ ಹೋಗಿ ಅದು ಯಾರೋ ಮನೆ ಜಗಲಿ ಎಲ್ಲಾದ್ರೂ ಕುಳಿತುಕೊಂಡು ಜನಪದ ಗೀತೆಗಳನ್ನ ಸಂಗ್ರಹ ಮಾಡಿ ಬರಿತಾ ಇದ್ರು ಅಂದ್ರೆ ಅದು ಸಾಮಾನ್ಯದ ಸಂಗತಿ ಅಲ್ಲ. ಅದನ್ನ ಮೊದಲು ಇಲ್ಲಿ ನೆನ್ಪು ಮಾಡ್ಕೊಳ್ಬೇಕು. ಅದಲ್ಲದೆ ನಮ್ಮ ಗೊರೂರು ಅವರು ಪ್ರಬಂಧಗಳಲ್ಲಿ ವೈಚಾರಿಕತೆ ಅನ್ನುವಂಥದ್ದು ಹಾಸ್ಯದ ಹಿಂದೆಯೇ ಅಡಗಿರುತ್ತೆ. ಹೇಗೆ ವಿಡಂಬನೆ, ಯಾವುದೋ ಒಂದು ಹಾಸ್ಯವನ್ನ ಮಾಡ್ಬಿಟ್ಟು ನಾವು ಅದನ್ನ ತೇಲಿಸ್ಬಿಟ್ರು ಹಾಸ್ಯ ಅಂತ ಅನ್ಕೊಳ್ತೀವಿ, ಅದು ಬಹಳ ತಪ್ಪು. ಅದ್ರ ಹಿಂದೆ ದೊಡ್ಡ ವೈಚಾರಿಕತೆಯೇ ಅಡಗಿರುತ್ತೆ. ಗೊರೂರು ಅವರು ಯಾವತ್ತೂ ಮೈಲಿಗೆಗೆ ಅಂಟಿಕೊಂಡವರಲ್ಲ, ಅವುಗಳನ್ನು ನಂಬಿ ಜೀವಿಸಿದವರು ಅಲ್ಲ. ಅದನ್ನೇ ಎಲ್ಲಿ ಬಂಡವಾಳವನ್ನಾಗಿ ಮಾಡಿಕೊಂಡು ದಬ್ಬಾಳಿಕೆ ಮಾಡ್ತಾರೋ, ಶೋಷಣೆ ಮಾಡ್ತಾರೋ ಅಲ್ಲಿ ಗೊರೂರರ ವಿರೋಧದ ಧ್ವನಿ ಯಾವತ್ತೂ ಇರ್ತಿತ್ತು. ಅಂತಹದಕ್ಕೆ ಭಾವನವರು ತಂದ ತಿಂಡಿ ಪ್ರಬಂಧ, ಭಾವನವರ ಮಡಿ ಪ್ರಬಂಧ ಬಹಳ ಒಳ್ಳೆಯ ಉದಾಹರಣೆ. ಯಾಕಂದ್ರೆ ಭಾವನವರ ಮಡಿ ಪ್ರಬಂಧದಲ್ಲಿ ಭಾವನವರು ಶ್ರಾದ್ದ ಮಾಡ್ತಾ ಇರ್ತಾರೆ, ಅವ್ರ ತಂದೆಯ ಶ್ರಾದ್ದವನ್ನ. ಒಬ್ಬ ರೈತ ಗೊತ್ತಿರಲ್ಲ, ಮನೆ ಬಾಗ್ಲಾಕಿರ್ತಾರೆ, ಕಿಟಕಿಯಿಂದ ನೋಡ್ಬಿಡ್ತಾರೆ ಶ್ರಾದ್ದದ ಊಟವನ್ನು ಮಾಡುವ ಸಂದರ್ಭದಲ್ಲಿ, ಉಣ್ತಿದ್ದೀರ ಬುದ್ಧಿ, ಉಣ್ಣಿ ಅಂತ ಅಂದ್ಬಿಡ್ತಾನೆ. ಅದೊಂದಕ್ಕೆ ಅವರು ಎಷ್ಟು ಶಾಸ್ತ್ರ ಗ್ರಂಥಗಳನ್ನ ತೆಗೆದಾಕಿ ಅಲ್ಲಿ ಶ್ರಾದ್ದ ಕೆಟ್ಟು ಹೋಯ್ತು, ಅಪಚಾರ ಆಯ್ತು ಅಂತ ಅದೆಲ್ಲವನ್ನ ಓದುವಾಗ ನಮ್ಗೆ ಹಾಸ್ಯ ಅಂತ ಅನ್ಸುತ್ತೆ. ಆದ್ರೆ ಅದ್ರ ಹಿಂದೆ ಒಂದು ಸಂದೇಶ ಇದೆಯಲ್ಲ, ಅದೆಲ್ಲವೂ ಗೊರೂರರ ಆಲೋಚನೆಯಿಂದ ಬಂದಿರುವಂಥದ್ದು. ಅದ್ರ ಹಿಂದೆ ಗಾಂಧೀಜಿಯವರ ಪ್ರಭಾವವೂ ಇತ್ತು. ಇನ್ನು ಆಚಾರ ಕೆಟ್ಟರು ಆಕಾರ ಕೆಡಬಾರ್ದು ಅನ್ನುವಂತಹ ಒಂದು ಪ್ರಬಂಧ ಇದೆ ಗರುಡಗಂಬದ ದಾಸಯ್ಯ ಪ್ರಬಂಧ ಸಂಕಲನದಲ್ಲಿ. ಅಲ್ಲಿ ಜೋಡಿದಾರರ ಮನೆಯಲ್ಲಿ ಒಂದು ಸಮಾರಾಧನೆ ನಡೆಯುವಂತಹ ಸಂದರ್ಭ. ಸಮಾರಾಧನೆ ನಡೀಬೇಕಾದ್ರೆ ಜೋಡಿದಾರರ ಮನೆಯಲ್ಲಿ ವೈದಿಕರಲ್ಲದವರಿಗೆ ಈಚಲು ಚಾಪೆಗಳನ್ನ ಹಾಕಿರ್ತಾರೆ. ಅಲ್ಲಿ ಇದ್ದಕ್ಕಿದ್ದಾಗೆ ಈಚಲು ಚಾಪೆಯನ್ನ ತೆಗೆದುಬಿಡು, ಇದ್ರ ಮೇಲೆ ಕೂರ್ಬಾರ್ದು ಅನ್ನುವಂತಹ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಕೇಶವಾಚಾರ್ಯರು ಹೇಳ್ತಾರೆ, ಈಚಲು ಚಾಪೆ ಮೇಲೆ ಕೂತ್ಕೋಬಾರ್ದು, ತೆಗೆದ್ಬಿಡು ಅಂತ. ಇಲ್ಲಿ ನಾಣಿ ಅನ್ನುವಂತ ಒಂದು ಪಾತ್ರ ಬರುತ್ತೆ. ಅವ್ನು ಹೇಳ್ತಾನೆ, ಯಾಕೆ ಈಚಲ್ ಚಾಪೆ ಮೇಲೆ ಕೂತ್ಕೋಬಾರ್ದು ಅಂತ ಪದೇ ಪ್ರಶ್ನೆ ಮಾಡ್ತಿರ್ತಾನೆ. ನನ್ಗೆ ಕೋಪ ಬರುತ್ತೆ. ಕೇಶವಾಚಾರ್ಯಗೆ ಕೋಪ ಬಂದು, ಯಾಕೆ ಕೂತ್ಕೋಬಾರ್ದು ಅಂದ್ರೆ ಅದ್ರಲ್ಲಿ ಹೆಂಡ ತೆಗಿತಾರೆ ಕಣಯ್ಯ, ಅದಕ್ಕೆ ಕೂತ್ಕೋಬಾರ್ದು ಅಂತ ಹೇಳ್ತಾರೆ. ನೀವು ಅಲ್ಲ ಸ್ವಾಮಿ, ಈಚಲ್ ಚಾಪೆಯಲ್ಲಿ ಯಾರು ಹೆಂಡ ತೆಗಿಲ್ಲ, ಈಚಲ್ ಮರದಲ್ಲಿ ತೆಗೆಯೋದು ಅಂತ ಹೇಳ್ತಾನೆ. ಸ್ವಲ್ಪ ಅವ್ನ ಮಾತು ತಮಾಷೆ ಅಂತ ಅನ್ಸುತ್ತೆ. ಆದ್ರೆ ಮತ್ತೆ ಮುಂದುವರೆದು ಹೇಳ್ತಾನೆ, ತೆಂಗಿನ ಮರದಲ್ಲೂ ಹೆಂಡ ತೆಗಿತಾರಲ್ಲ, ತೆಂಗಿನಕಾಯಿ ಯಾಕೆ ತಿಂತೀರಿ ಅಂತ ಕೇಳ್ತಾನೆ. ಅಂದ್ರೆ ಇದೆಲ್ಲವೂ ಮೇಲ್ನೋಟಕ್ಕೆ ನಮ್ಗೆ ಅದು ಹಾಸ್ಯ ಅಥವಾ ನಾಣಿಯ ಬಾಯಿಂದ ಬರುವಂತಹ ಮಾತುಗಳು. ಆದ್ರೆ ಇದೆಲ್ಲವೂ ಒಂದರ್ಥದಲ್ಲಿ ನಾವು ನೋಡೋದಾದ್ರೆ ಗೊರೂರರ ಚಿಂತನೆ ಅಥವಾ ಆಲೋಚನೆ, ಅವ್ರಿಗಿದ್ದಂತಹ ವೈಚಾರಿಕ ಪ್ರಜ್ಞೆಯನ್ನ ಇದು ಎತ್ತಿ ಹಿಡಿಯುತ್ತೆ ಅನ್ನೋದಕ್ಕೆ ಈ ಮಾತುಗಳನ್ನ ಉದಾಹರಣೆಯಾಗಿ ಕೊಟ್ಟಿದ್ದು. ಇನ್ನು ಕೊನೆಯದಾಗಿ ಎಲ್ಲವನ್ನ ಹೇಳಿ ಅವರ ಹಾಸ್ಯವನ್ನ ಹೇಳದೇ ಇದ್ರೆ ಅರ್ಥನೇ ಇರೋದಿಲ್ಲ. ಅವರ ಹಾಸ್ಯಕ್ಕೆ ಉದಾಹರಣೆಯಾಗಿ ಅವರ ಪ್ರಬಂಧಗಳಲ್ಲಿ ಬರುವಂತಹ ನಾಣಿ ಇರಬಹುದು, ಭಾವನವರ ಪಾತ್ರ ಇರಬಹುದು, ಇನ್ನು ಅನೇಕ ಪಾತ್ರಗಳು. ಉದಾಹರಣೆಗೆ ಜೋಡಿದಾರರು ಈಜು ಕಲಿತದ್ದಿರಬಹುದು, ಕುದುರೆಯಿಂದ ಬಿದ್ದ ಪ್ರಸಂಗ ಇರಬಹುದು, ಮುಯ್ಯಿಗೆ ಮುಯ್ಯಿ ಪ್ರಬಂಧ ಇರಬಹುದು. ಇದೆಲ್ಲವೂ ಸಹ ಗೊರೂರರ ಹಾಸ್ಯವನ್ನ
ನೆನಪು ಮಾಡುವಂತಹ ಪ್ರಬಂಧಗಳು. ಇಷ್ಟೇ ಅಲ್ಲದೆ ಗೊರೂರರ ಪ್ರಬಂಧಗಳಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ನಾವು ಹಾಸ್ಯವನ್ನ ಹುಡುಕ್ಬೇಕು ಅಂತ ಏನಲ್ಲ. ಗೊರೂರರ ಪ್ರಬಂಧಗಳು ಸರಳವಾಗಿ ಓದಿಸ್ಕೊಂಡು ಹೋಗ್ತಾ ಇರುವಾಗ್ಲೇನೆ ಅಲ್ಲೊಂದು ನಿರ್ಮಲವಾದ ಹಾಸ್ಯ, ತಿಳಿಯಾದ ಹಾಸ್ಯ ಇರುತ್ತೆ. ಅದು ಆ ಹಾಸ್ಯ ತುಂಬಾ ಪರಿಶುದ್ಧವಾಗಿರುವಂಥದ್ದು. ಅದ್ರ ಹಿಂದೆ ಯಾವುದೇ ಸಿನಿಕತನ ಇರೋದಿಲ್ಲ, ಆಕ್ರೋಶ ಇರೋದಿಲ್ಲ, ಅಥವಾ ಇನ್ಯಾರನ್ನೋ ನಾನು ಬೈಯೋಕ್ಕಾಗ್ತಿಲ್ಲ, ನಗ್ಕೊಂಡೆ ನಗುವಿನ ಮೂಲಕವೇ ಅವ್ರಿಗೆ ಉತ್ತರ ಕೊಡ್ಬೇಕು ಅಂತ ಬರೆದಿದ್ದಲ್ಲ. ಎಲ್ಲವೂ ಅಷ್ಟು ತಿಳಿಯಾಗಿರುವಂಥದ್ದೇ. ಕೊನೆಯದಾಗಿ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೊರೂರರ ಸಾಹಿತ್ಯವನ್ನ ನಾವು ಓದೋದ್ರಿಂದ ಇವತ್ತಿನ ಪೀಳಿಗೆಗೆ, ನೀವೆಲ್ಲರೂ ವಿದ್ಯಾರ್ಥಿಗಳು ಕುಳಿತುಕೊಂಡಿದ್ದೀರಾ, ಒಂದ್ ಸಣ್ಣ ಸಣ್ಣ ಮಾತಿಗೂ ಸಹ ನೀವು ಯಾರೋ ಟೀಚರ್ ಬೈದ್ರು ಅಂತನೋ ಇನ್ನೇನೋ ಬೈದ್ರು ಅಂತನೋ ನೀವು ಮನ್ಸಿಗೆ ಹಾಕೊಳ್ಳುವಂಥದ್ದು ಇವತ್ತಿನ ಜನರೇಷನ್ ಮಕ್ಕಳಿಗೆ. ನೀವೆಲ್ಲರೂ ಒಂದ್ಸರಿ ಗೊರೂರರ ಪ್ರಬಂಧಗಳನ್ನ ಓದಿ ನೋಡಿ. ಗೊರೂರರ ಪ್ರಬಂಧಗಳನ್ನ ಒಮ್ಮೆ ಓದಿ ಅದರಲ್ಲಿ ನಿಮ್ ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳು, ಅದು ಗೊರೂರರ ಪ್ರಬಂಧ ಅಂತಲ್ಲ, ಇಡೀ ಒಟ್ಟಾರೆ ಅವರ ಸಮಗ್ರ ಸಾಹಿತ್ಯದಲ್ಲಿ ಏನಿದೆ ಏನಿಲ್ಲ ಅಂತ ನೀವು ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ಅವರ ಸಾಹಿತ್ಯದಲ್ಲಿ ಎಲ್ಲವೂ ಇದೆ. ಸಾಮರಸ್ಯ ಇದೆ, ವೈಚಾರಿಕತೆ ಇದೆ, ಹಾಸ್ಯ ಇದೆ, ದೇಶ ಪ್ರೇಮ ಇದೆ, ಗಾಂಧಿ ತತ್ವಗಳಿದೆ. ಹೀಗೆ ಹೇಳ್ತಾ ಹೋದ್ರೆ ಮುಗಿಯೋದಿಲ್ಲ. ಒಟ್ಟಾರೆ ಗೊರೂರರ ಸಾಹಿತ್ಯವನ್ನ ಅಗೆದಷ್ಟು ಮೊಗೆದಷ್ಟು ಆಳವಾಗಿ ಅಲ್ಲಿ ಸಿಗ್ತಾನೆ ಇರುತ್ತೆ ನಿಧಿಯಷ್ಟು ಉತ್ತಮವಾದಂತಹ ಅಂಶಗಳು. ಸಮಯ ಇಲ್ಲದೆ ಇರೋ ಕಾರಣಕ್ಕೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು.